ಹಾಯ್ ವೆಲ್ಕಮ್ ಬ್ಯಾಕ್ ಟು ತಸ್ತಿಕಾ ಸುಧಾ ಯೂಟ್ಯೂಬ್ ಚಾನಲ್. ತುಂಬ ಲಾಂಗ್ ಗ್ಯಾಪ್ ಆದಮೇಲೆ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇನ್ಮೇಲಿಂದ ವಾರದಲ್ಲಿ 3 ಬಾರಿ ವಿಡಿಯೋಗಳು ಬರ್ತವೆ, ಲಾಂಗ್ ವಿಡಿಯೋಗಳು. ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ತೀನಿ. ಮನೆಯಲ್ಲಿರ್ತಕ್ಕಂತಹ ಮಹಿಳೆಯರು ಹೇಗೆ ವೆಯ್ಟ್ ಲಾಸ್ನ ಮಾಡ್ಕೊಬಹುದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ, ನಿಮಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತೀನಿ. ಮೊದಲನೇದಾಗಿ ಮಹಿಳೆಯರು ಯಾಕೆ ಮನೆಯಲ್ಲಿರೋರು ದಪ್ಪ ಆಗ್ತೀವಿ, ಹೇಗೆ ನಾವು ವೆಯ್ಟ್ ಲಾಸ್ನ ಮಾಡ್ಕೊಬೇಕು ಅಂತ ತಿಳಿಸ್ಕೊಡ್ತೀನಿ. ಮನೆಯಲ್ಲಿರ್ತಕ್ಕಂಥ ಹೆಣ್ಮಕ್ಳು ಮೊದಲು ಯಾಕೆ ದಪ್ಪ ಆಗ್ತಾರೆ ಅಂತ ನಾನು ಮೊದಲು ತಿಳಿಸ್ಕೊಡ್ತೀನಿ. ಯಾಕೆ ದಪ್ಪ ಆಗ್ತೀವಿ ಅಂದರೆ, ಈಗ ಮೇಯ್ನಾಗಿ ಒಂದು ಮನೆಯಲ್ಲಿ ಮಕ್ಕಳಿರ್ತಾರೆ ಅಂದರೆ ನೀವು ಮಕ್ಕಳು ಫುಡ್ನ ನೀವು ತಿನ್ನೋ ಅಂಥದ್ದು, ಅಥವಾ ಹಸ್ಬೆಂಡ್ ಇರ್ತಾರೆ ಅಂದರೆ ಹಸ್ಬೆಂಡ್ ಬಿಟ್ಟಿರ್ತಕ್ಕಂಥ ಫುಡ್ಗಳನ್ನ ನೀವು ತಿನ್ನೋ ಅಂಥದ್ದು, ಅಥವಾ ನೀವು ಅಡುಗೆ ಮಾಡ್ತಾನೆ ಒಂದು ಸ್ವಲ್ಪ ತಿನ್ನೋ ಅಂಥದ್ದು, ಅಥವಾ ಅಡುಗೆ ಮಾಡಾದ್ಮೇಲೆ ಟೇಸ್ಟ್ ಹೇಗಿದೆ ಅಂತ ನೋಡೋದಕ್ಕೆ ತಿನ್ನೋ ಅಂಥದ್ದು, ಅಥವಾ ನೀವು ಇವಾಗ ಕರೆಕ್ಟ್ ಟೈಮ್ ಊಟ ಮಾಡದೇ ಇರ್ತಕ್ಕಂಥದ್ದು, ಅಥವಾ ಇವಾಗ ಫ್ರಿಡ್ಜ್ನಲ್ಲಿ ಯಾವುದಾದ್ರೂ ಆಹಾರ ಪದಾರ್ಥಗಳನ್ನ ಇಟ್ಟಿರೋದು, ಅಥವಾ ಸ್ವೀಟ್ಸು, ಅಥವಾ ಬೇರೆ ಏನಾದರೂ ಇಟ್ಟಿರ್ಬೋದು. ಊಟದ ಐಟಮ್ಗಳು ಇಟ್ಟಿದ್ದು ವೇಸ್ಟ್ ಆಗುತ್ತೆ, ಹೊರಗೆ ಹಾಕಬೇಕು ಅನ್ನೋ ಇದ್ರ ಮೇಲೆ ನೀವು ತಿನ್ನೋ ಅಂಥದ್ದು, ಅಥವಾ ಉಳಿದಿರೋ ಸಾಂಬಾರುಗಳನ್ನ ಚೆಲ್ಲಬೇಕು ಅಂತ ಅದನ್ನು ಹಾಕ್ಕೊಂಡು ತಿನ್ನೋ ಅಂಥದ್ದು, ಇದೆಲ್ಲ ನಮ್ಮ ಗಮನಕ್ಕೆ ಬರುತ್ತೆ. ಬಟ್ ಆದ್ರೂ ನಾವು ವೇಸ್ಟ್ ಆಗುತ್ತೆ ಅನ್ನೋ ಒಂದು ಕಾರಣದಿಂದನೇ ತಿಂತಾ ಇರ್ತೀವಿ. ಮತ್ತು ನಮಗೆ ನಾವು ಟೈಮ್ ಕೊಟ್ಟು ಎಕ್ಸಸೈಸ್ ಮಾಡದೇ ಇರ್ತಕ್ಕಂಥದ್ದು, ಮತ್ತು ಕರೆಕ್ಟ್ ಟೈಮ್ಗೆ ಊಟ ಮಾಡದೇ ಇರ್ತಕ್ಕಂಥದ್ದು, ಎಲ್ಲದರಿಂದನೂ ನೀವು ವೆಯ್ಟ್ ಗೇಯ್ನ್ ಆಗಿರ್ತೀರ. ಹೇಗೆ ವೆಯ್ಟ್ ಲಾಸ್ ಮಾಡ್ಕೊಬೇಕು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೊದಲನೇ ಪಾಯಿಂಟ್ ಬಂದು, ನೀವು ನಿಮ್ಮ ಮಕ್ಕಳಿಗೆ, ನಿಮ್ಮ ಹಸ್ಬೆಂಡ್ ಏನಿರ್ತಾರೆ ಅವರಿಗೆ ಎಷ್ಟು ಬೇಕೋ ಅಷ್ಟನ್ನು ಊಟವನ್ನು ಹಾಕಿ. ಬೇಕು ಅಂದರೆ ಅವರು ಹಾಕಿಸ್ಕೊತಾರೆ, ನಾವು ಚೆನ್ನಾಗಿ ತಿನ್ನಲಿ ಅಂತ ಮೊದಲೇ ಜಾಸ್ತಿ ಹಾಕ್ಕೊಡ್ತೀವಿ. ಮತ್ತು ವೇಸ್ಟ್ ಆಗಿದ್ದರೆ ಅದನ್ನು ನಾವು ಬಿಸಾಕಬೇಕು ಅಂತ ಮತ್ತೆ ನಾವು ತಿಂತೀವಿ. ಇದು ಮೊದಲನೇ ತಪ್ಪು. ಎಷ್ಟು ಬೇಕೋ ಅವ್ರಿಗೆ ಅಷ್ಟು ಹಾಕಿ, ಬೇಕು ಅಂದರೆ ಅವರೇ ಕೇಳಿ ಹಾಕಿಸ್ಕೊತಾರೆ ಅಲ್ವಾ. ಅದರಿಂದ ವೆಯ್ಟ್ ಗೇಯ್ನ್ ಕೂಡ ಆಗ್ತೀವಿ. ಸೊ ಎಷ್ಟು ಬೇಕು ಅಷ್ಟು ಹಾಕೋದ್ರಿಂದ ನೀವು ಆ ಊಟನ ತಿಂದೇ ಇರೋ ಥರ ಆಗುತ್ತೆ. ಸೊ ಇದರಿಂದ ಕೂಡ ವೆಯ್ಟ್ ಲಾಸ್ ಆಗ್ಬೋದು. ಸೆಕೆಂಡ್ ಪಾಯಿಂಟ್ ಬಂದು, ಕರೆಕ್ಟ್ ಟೈಮ್ಗೆ ನೀವು ಊಟ ಮಾಡದೇ ಇರ್ತಕ್ಕಂಥದ್ದು. ಇವಾಗ ಟೈಮ್ ಆಗೋಗಿತ್ತು ಮನೆಯಲ್ಲಿ, ಇವಾಗ ಈ ಕೆಲಸ ಮಾಡಿ ಮುಗಿಸ್ಬಿಡೋಣ, ಮತ್ತು ಆಮೇಲೆ ಮಾಡೋಣ, 9 ಗಂಟೆಗೆ ತಿಂತೀವಿ ಅಂದರೆ 9 ಗಂಟೆಗೆ ತಿನ್ನಲ್ಲ. ಈಗ ಆಫೀಸ್ಗೆ ಹೋಗೋರು 9 o'clock ತಿಂದು ಹೋಗ್ತಾರೆ, ಅದೇ ಪರ್ಫೆಕ್ಟ್ ಟೈಮ್ ಅವರಿಗೆ. ಡೈಲಿ ಅದೇ ಟೈಮಿಗೆ ತಿಂತಾರೆ. ಮನೆಯಲ್ಲಿರೋವಂಥ ಹೆಣ್ಮಕ್ಳು ಆ ಥರ ತಿನ್ನೋಕ್ಕಾಗೋದಿಲ್ಲ. ಸೊ ನಿಮಗೋಸ್ಕರ ನೀವು ಒಂದು ಟೈಮು ಅಂತ ಮಾಡ್ಕೊಳ್ಳಿ. ಇಂಥ ಟೈಮ್ನಲ್ಲಿ ನಾವು ಊಟ ಮಾಡಬೇಕು, ಇಂಥ ಟೈಮ್ನಲ್ಲಿ ನಾವು ಬ್ರೇಕ್ಫಾಸ್ಟು, ಲಂಚು ಅಥವಾ ಡಿನ್ನರ್ ಏನಿದೆ ಆ ಟೈಮಲ್ಲಿ ತಿನ್ನಬೇಕು ಅನ್ನೋದನ್ನ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ. ಅದೇ ಟೈಮ್ಗೆ ನೀವು ಯಾವ ಕೆಲಸ ಇರಲಿ ಫಸ್ಟು ಊಟವನ್ನು ತಿನ್ನೋದನ್ನು ಮಾಡಿ. ಇದರಿಂದ ನಿಮ್ಮ ವೆಯ್ಟ್ ಲಾಸು ಆರಾಮಾಗೇ ಆಗುತ್ತೆ. ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಬಂದು, ನೀವು ಕೂಲಾಗಿ ತಾಳ್ಮೆ ತಗೊಂಡು ಊಟ ಮಾಡದೇ ಇರೋದು. ಹೇಗಂತ ಹೇಳ್ತೀನಿ. ಇವಾಗ ಗಡಿಬಿಡಿಲಿ 5 ನಿಮಿಷದಲ್ಲಿ ಅಗಿದಲ್ಲೇ ಚೆನ್ನಾಗಿ ತಿಂದ್ಬಿಡೋದು, ಏನಾದರೂ ಕೆಲಸ ಇದೆ ಬೇಗ ತಿನ್ಕೊಬಿಡೋಣ ಅಂತ ನಿಂತ್ಕೊಂಡೇ ಊಟ ತಿಂದ್ಬಿಡೋದು, ಇದನ್ನೆಲ್ಲ ಮಾಡಬೇಡಿ. ಕಡಿಮೆ ಅಂದರೂ 15 to 20 ಮಿನಿಟ್ಸು ನೀವು ಊಟ ಮಾಡೋದಕ್ಕೆ ಟೈಮ್ ಕೊಡಿ. ಮತ್ತು ಟಿ ವಿ ನೋಡಬೇಡಿ, ಊಟ ಮಾಡೋ ಟೈಮಲ್ಲಿ ಮೊಬೈಲ್ ನೋಡಬೇಡಿ. ನಿಧಾನಕ್ಕೆ ಕೂತ್ಕೊಂಡು ಅದನ್ನು ಊಟನ ಫೀಲ್ ಮಾಡ್ಕೊಂಡು ತಿನ್ನೋದ್ರಿಂದ ಕಡಿಮೆನೂ ಊಟ ತಿಂತೀರಾ, ಮತ್ತು ವೆಯ್ಟ್ ಲಾಸ್ ಕೂಡ ಆಗ್ತೀರಾ. ಸೊ ಊಟ ಮಾಡೋ ಟೈಮಲ್ಲಿ ನೀವು ಗಡಿಬಿಡಿಯಲ್ಲಿ ಊಟ ತಿನ್ನಬೇಡಿ. ಎಷ್ಟು ಬೇಕೋ ನಿಮಗೆ ಅಷ್ಟು ನೋಡಿಕೊಂಡು ಊಟವನ್ನು ನಿಧಾನಕ್ಕೆ ಮಾಡಿ. ಫೋರ್ತ್ ಪಾಯಿಂಟ್ ಬಂದು, ನೀವೇನು ತಿಂತೀರಾ ಊಟನ ಅದನ್ನು ಒಂದೇ ಸಲ ಒಂದು ತಟ್ಟೆಯಲ್ಲಿ ಅರೇಂಜ್ ಮಾಡ್ಕೊಳ್ಳಿ. ಮೀನ್ಸ್ ಇವಾಗ ನೀವು ಸೊಪ್ಪು, ಪಲ್ಯ, ಕಾಳು, ತರಕಾರಿ ಏನೇ ಇರ್ಬೋದು, ಅನ್ನ, ಸಾರು, ಮುದ್ದೆ ಏನೇ ಇರ್ಬೋದು, ಅದನ್ನು ಬೌಲಲ್ಲಿ ಹಾಕ್ಕೊಂಡು ಒಂದೇ ಪ್ಲೇಟಲ್ಲಿ ಅರೇಂಜ್ ಮಾಡಿಕೊಂಡು ಊಟವನ್ನು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿ. ಇದರಿಂದ ನೀವು ಎಷ್ಟು ತಿಂತೀರಾ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ನೀವು ಒಂದೇ ಸಲ ಅರೇಂಜ್ ಮಾಡಿಕೊಂಡು ತಿನ್ನೋದ್ರಿಂದ ಕೂಡ ವೆಯ್ಟ್ ಲಾಸು ಆಗುತ್ತೆ. ಫಿಫ್ತ್ ಪಾಯಿಂಟ್ ಬಂದು, ಅಡುಗೆ ಮಧ್ಯದಲ್ಲಿ ಅಥವಾ ಅಡುಗೆ ಆದಮೇಲೆ ನೀವು ಯಾವುದೇ ಥರ ಊಟವನ್ನು, ಸ್ನ್ಯಾಕ್ಸನ್ನು ನೀವು ತಿನ್ನಬಾರ್ದು. ಯಾಕಂದರೆ ಒಂದೇ ಟೈಮ್ ಅಂತ ಫಿಕ್ಸ್ ಮಾಡ್ಕೊಂಡ್ಮೇಲೆ ಈ 3 times ತಿಂತೀವಿ ಅಂದಮೇಲೆ ಅದೇ ಟೈಮಲ್ಲಿ ತಿನ್ನಬೇಕು. ಮತ್ತೆ ಸ್ವಲ್ಪ ಟೇಸ್ಟ್ ನೋಡೋದಕ್ಕೆ ಅಥವಾ ಸ್ವಲ್ಪ ತಿಂದ್ಬಿಡೋಣ ಅವ್ರು ಬರೋಷ್ಟರಲ್ಲಿ, ಒಂದು ಸ್ವಲ್ಪ ನೋಡೋಣ ಟೇಸ್ಟ್ ಹೆಂಗಿದೆ ಅಂತ ತಿನ್ನೋದಾಗಲಿ ಅದನ್ನೆಲ್ಲ ಮಾಡಬೇಡಿ.
ಅದೇ ಟೈಮಿಗೆ ನೀವು ಊಟವನ್ನು ಮಾಡಿ. ಮಧ್ಯದಲ್ಲಿ ನೀವು ಯಾವುದೇ ಥರ ತಿನ್ನೋದಕ್ಕೆ ಇದು ಮಾಡೋದಕ್ಕೆ ಹೋಗಬೇಡಿ. ಇದರಿಂದ ಕೂಡ ನಿಮಗೆ ಕ್ಯಾಲೋರೀಸ್ ಕಡಿಮೆ ಆದರೆ ನೀವು ಆರಾಮಾಗಿ ವೆಯ್ಟ್ ಲಾಸ್ ಆಗ್ತೀರಾ. 6 ಪಾಯಿಂಟ್ ಬಂದು ದಿನದಲ್ಲಿ 3 ಲೀಟ್ರ್ ನೀರನ್ನು ಕುಡೀರಿ. ಈ ಮಹಿಳೆಯರು ಏನು ಮಾಡ್ತಾರೆ, ಕೆಲಸ ಮಾಡ್ತಾ ನೀರು ಕುಡಿಯೋದೇ ಮರ್ತ್ಬಿಡೋದು ಅಥವಾ ಯಾವಾಗೋ ಒಂದ್ಸಲ ಕುಡಿಯೋದು, ಇದನ್ನ ಖಂಡಿತ ಮಾಡಬೇಡಿ. ದಿನದಲ್ಲಿ ಒಂದು 3 ಲೀಟ್ರ್ ನೀರನ್ನು ಕಂಪ್ಲೀಟ್ ಮಾಡೋದಕ್ಕೆ ಟ್ರೈ ಮಾಡಿ. ಇಲ್ಲ ನಮಗೆ ಮರ್ತೋಗುತ್ತೆ ಅನ್ನೋರು ಏನು ಮಾಡ್ಬೋದು, ನೀವು ಕೆಲಸ ಎಲ್ಲಿ ಮಾಡ್ತೀರಾ, ರೂಮಲ್ಲ ಅಥವಾ ಹಾಲಲ್ಲಿ ಅಥವಾ ಕಿಚನ್ನಲ್ಲಿ ವಾಟರ್ ಬಾಟ್ಲ್ ಇಟ್ಕೊಳ್ಳಿ. ಅದನ್ನ ನೋಡಿದಾಗ ನಿಮಗೆ ನೀರು ಕುಡಿಬೇಕು ಅನಿಸುತ್ತೆ. ಯಾವುದೇ ಇರಲಿ, ಈ ಕೆಲಸ ಏನೇ ಇರಲಿ, ನೀರು ಕುಡಿಯೋದಂತೂ ಮಿಸ್ ಮಾಡಬೇಡಿ. ದಿನದಲ್ಲಿ ಒಂದು 3 ಲೀಟ್ರ್ ನೀರು ಕುಡೀರಿ. ಇದರಿಂದ ಡೈಜೆಷನ್ನು ಚೆನ್ನಾಗಾಗುತ್ತೆ, ಅದರಿಂದ ಕೂಡ ನಿಮ್ಮ ವೆಯ್ಟ್ ಲಾಸ್ ಕೂಡ ಆಗುತ್ತೆ. 7 ಪಾಯಿಂಟ್ ಬಂದು ಆಯಿಲ್ನ ಅಡಿಗೆಗೆ ಕಡಿಮೆ ಯೂಸ್ ಮಾಡೋದ್ರಿಂದ ಕ್ಯಾಲೋರೀಸು ಕಡಿಮೆ ಆಗುತ್ತೆ. ಸೊ ನೀವೇ ಅಡುಗೆ ಮಾಡೋದ್ರಿಂದ ಏನಾಗುತ್ತೆ, ಕಡಿಮೆ ಆಯಿಲ್ನ ಯೂಸ್ ಮಾಡಿ. ಇದರಿಂದ ಕೂಡ ಕ್ಯಾಲೋರೀಸ್ ಕಡಿಮೆ ಆಗೋದ್ರಿಂದ ವೆಯ್ಟ್ ಲಾಸು ಆರಾಮಾಗಿ ಆಗ್ಬೋದು. ಯಾವುದೇ ಅಡುಗೆಗಾಗಲಿ ಜಾಸ್ತಿ ಆಯಿಲ್ನ ಯೂಸ್ ಮಾಡಬೇಡಿ. ಅಡುಗೆ ಎಣ್ಣೆ ಕಡಿಮೆ ಬಳಸಿದಷ್ಟು ನಿಮ್ಮ ಕ್ಯಾಲೋರೀಸು ಕಡಿಮೆ ಆಗುತ್ತೆ ಇಂಟೇಕು. ಸೊ ಅದರಿಂದ ಕೂಡ ವೆಯ್ಟ್ ಲಾಸ್ ಆಗುತ್ತೆ. ನೆಕ್ಸ್ಟು 8 ಪಾಯಿಂಟ್ ಬಂದು ಎಕ್ಸಸೈಸು ಮತ್ತು ವಾಕ್ ಮಾಡೋದು. ನೋಡಿ, ಇದು ವೆರಿ ಇಂಪಾರ್ಟೆಂಟು. ಎಲ್ರಿಗೂ ಗೊತ್ತು ಎಕ್ಸಸೈಸ್ ಮಾಡಿದ್ರೆ, ವಾಕ್ ಮಾಡಿದ್ರೆ ಕ್ಯಾಲೋರೀಸು ಬರ್ನ್ ಆಗುತ್ತೆ ಅಂತ. ಇದನ್ನು ನೀವು ಮಸ್ಟ್ ಆ್ಯಂಡ್ ಶುಡ್ಡು ಡೈಲಿ ಒಂದು 30 ಮಿನಿಟ್ಸು ಮಾಡಿ ಎಕ್ಸಸೈಸು. ನಿಮಗೆ ಗೊತ್ತಿಲ್ಲ ಯಾವುದು ಎಕ್ಸಸೈಸ್ ಅಂದರೆ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿ ಎಕ್ಸಸೈಸ್ನ ಮಾಡಿ. ಮತ್ತು ವಾಕ್ನ ಮಾಡೋರು ದಿನದಲ್ಲಿ ನೀವು 10K ಸ್ಟೆಪ್ಸನ್ನು ಕಂಪ್ಲೀಟ್ ಮಾಡಿ. ಇದರಿಂದ ಕ್ಯಾಲೋರೀಸು ಬರ್ನ್ ಆಗುತ್ತೆ, ನೀವು ಆಟೋಮೆಟಿಕಲಿ ವೆಯ್ಟ್ ಲಾಸ್ ಆಗ್ತೀರಾ. ಇವಾಗ ಮನೆಯಲ್ಲಿ ಒಂದು ಐಟಮ್ ಮಾಡಿರ್ತೀವಿ ಅಂದ್ಕೊಳ್ಳಿ, ಯಾವುದಾದ್ರೂ ಐಟಮು, ಎಕ್ಸಾಂಪಲ್ ಜಾಮೂನ್ ಆಗ್ಬೋದು, ಅಥವಾ ಬಜ್ಜಿ, ಅಥವಾ ಬೇಕ್ರಿ ಐಟಮ್ಸು, ಕೇಕ್ಸು, ಅಥವಾ ಇನ್ನೇನಾದರೂ ಬೇರೆ ಏನಾದರೂ ಇರ್ಬೋದು. ಅಂಥ ಐಟಮ್ನ ನಾವು ಮುಂದೆನೇ ನೋಡ್ತಾನೆ ಅಲ್ಲೇ ಓಡಾಡ್ತಾನೆ ಇರ್ತೀವಿ, ಅದನ್ನು ತಿನ್ನಬೇಕು ಅನ್ನಿಸ್ತಾ ಇರುತ್ತೆ, ಅದನ್ನು ಬಾಯಿಗೆ ಹಾಕ್ಕೊಳ್ತಾ ಇರ್ತೀವಿ. ಇದನ್ನು ಅವಾಯ್ಡ್ ಮಾಡಿ. ತಿನ್ನಬೇಕು ಅಂತ ಒಂದ್ಸಲ ತಿಂದ್ಬಿಟ್ಟು ಇದ್ರೂ ಕೂಡ ಅದನ್ನು ಖಾಲಿ ಮಾಡಬೇಕು ಅನ್ನೋ ಮೈಂಡ್ಸೆಟ್ಟಲ್ಲಿ ಅದನ್ನು ತಿಂತಾ ಇರಬೇಡಿ. ತಿನ್ನೋದ್ರಿಂದನೂ ಕೂಡ ವೆಯ್ಟ್ ಗೇನ್ ಆಗ್ತಿರುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡಿದ್ರೆ ಆಟೋಮೆಟಿಕಲಿ ವೆಯ್ಟ್ ಲಾಸ್ ಆಗ್ತೀರಾ. 9 ಪಾಯಿಂಟ್ ಬಂದು ಕಾಫಿ ಟೀನ ಚೆನ್ನಾಗಿ ಕುಡಿತೀರ. ಸೊ ಅದನ್ನು ಅವಾಯ್ಡ್ ಮಾಡಿ, ಕುಡಿಲೇಬೇಕು ಅಂದರೆ ಒಂದು ಗ್ಲಾಸ್ ಕುಡಿಬೋದು, ಕಾಫಿ ಆಗಲಿ ಟೀ ಆಗಲಿ. ಅದರಿಂದ ಜಾಸ್ತಿ ಕಾಫಿ ಟೀನ ಕುಡಿಬೇಡಿ. ಕಾಫಿ ಟೀ ಕುಡಿಯೋದ್ರಿಂದನೂ ಕೂಡ ಕ್ಯಾಲೋರೀಸು ಜಾಸ್ತಿ ಆಗುತ್ತೆ, ಇದರಿಂದ ಕೂಡ ನಿಮ್ಗೆ ವೆಯ್ಟ್ ಗೇನ್ ಆಗುತ್ತೆ. ಸೊ ಕಾಫಿ ಟೀ ಬಿಟ್ಟಷ್ಟು ವೆಯ್ಟ್ ಲಾಸ್ ಆಗುತ್ತೆ. ಸೊ ಕಾಫಿ ಟೀನ ಆದಷ್ಟು ಅವಾಯ್ಡ್ ಮಾಡಿ. 10th ಪಾಯಿಂಟ್ ಬಂದು ರಾತ್ರಿ ಊಟನ 8 ಗಂಟೆ ಒಳಗಡೆ ಆದಷ್ಟು ಮುಗಿಸೋದಕ್ಕೆ ಟ್ರೈ ಮಾಡಿ. ಇದರಿಂದ ನಮಗೆ ಆಹಾರ ಜೀರ್ಣ ಆಗೋದಕ್ಕೆ ಟೈಮ್ ಸಿಗುತ್ತೆ. ನಾವು ಮಲ್ಕೊಳ್ಳೋದು ಮುಂಚೆ ಒಂದು 2 ಅವರ್ ಮುಂಚೆ ನಾವು ಊಟ ಮಾಡೋದ್ರಿಂದ ಡೈಜೆಷನ್ನು ಆಗುತ್ತೆ. ಮತ್ತು 2 ಅವರ್ನಲ್ಲಿ ನಾವೆಲ್ಲ ಏನೆಲ್ಲ ಕೆಲಸಗಳು, ಪಾತ್ರೆ ಇರ್ಬೋದು, ಮನೆಯಲ್ಲಿ ಅಡುಗೆ ಮನೆ ಕ್ಲೀನಿಂಗ್ ಆಗಿರ್ಬೋದು, ಅಥವಾ ಬೇರೆ ಏನಾದರೂ ಕೆಲಸಗಳಿದೆ ಅಂದರೆ ಆ ಕೆಲಸಗಳನ್ನ ಕೂಡ ಮಾಡ್ಕೊಳ್ಳುವಾಗ ಕ್ಯಾಲೋರೀಸು ಬರ್ನ್ ಆಗುತ್ತೆ, ಡೈಜೆಷನು ಚೆನ್ನಾಗಾಗುತ್ತೆ. 11th ಪಾಯಿಂಟ್ ಬಂದು ತುಂಬಾ ಇಂಪಾರ್ಟೆಂಟು. ಏನಂದರೆ ಬ್ಯಾಲೆನ್ಸ್ಡ್ ಮೀಲ್ ತಿನ್ನೋದು, ಬ್ಯಾಲೆನ್ಸ್ಡ್ ಆಗಿ ಊಟವನ್ನು ತಿನ್ನೋದು. ಇವಾಗ ಒಂದು ಪ್ಲೇಟ್ನಲ್ಲಿ 4 ಥರ ಇರಬೇಕು. ಒಂದು ಕಾರ್ಬ್ಸು, ಒಂದು ಪ್ರೋಟೀನು, ಮತ್ತು ಪ್ರೋಬಯೋಟಿಕ್ಕು, ಮತ್ತು ತರಕಾರಿಗಳು, ಹಸಿ ತರಕಾರಿಗಳು ಯಾವ್ದಾದ್ರು ಇರ್ಬೋದು. 4 ಥರದನ್ನು ತಿನ್ನೋದ್ರಿಂದ ಬ್ಯಾಲೆನ್ಸ್ಡ್ ಮೀಲ್ ಆಗುತ್ತೆ. ಸೊ ಬ್ಯಾಲೆನ್ಸ್ಡ್ ಮೀಲ್ ತಿಂದಷ್ಟು ನಿಮ್ಮದು ಕ್ಯಾಲೋರೀಸ್ ಕಡಿಮೆ ಆಗುತ್ತೆ. ಒಂದೇ ಥರ ಬರೀ ರೊಟ್ಟಿ ತಿಂದ್ಬಿಟ್ಟು ಮುಗಿಸ್ಬಿಡೋದು ಅಥವಾ ಬರೀ ಮುದ್ದೆ ಅನ್ನ ಸಾರು ತಿನ್ನೋದು, ಇದನ್ನು ಮಾಡಬೇಡಿ. ಬ್ಯಾಲೆನ್ಸ್ಡಾಗಿ ಮೀಲನ್ನು ತಿನ್ನಿ, ಇದರಿಂದ ಕೂಡ ವೆಯ್ಟ್ ಲಾಸ್ ಆಗುತ್ತೆ. ಸೊ ಇದೇ ಮೇಯ್ನು. ನಿಮಗೆ ನೀವೇನು ತಿಂತೀರಾ, ಊಟ ಮಾಡ್ತೀರಾ, ಇದೆಯಲ್ಲ ಅದೇ ಮೇಯ್ನು. ಸೊ ನೋಡಿಕೊಂಡು ಇದೆಲ್ಲನೂ ಬ್ಯಾಲೆನ್ಸ್ ಮಾಡಿಕೊಂಡು ಊಟವನ್ನು ಮಾಡಿ. 12th ಪಾಯಿಂಟ್ ಬಂದು ಚೆನ್ನಾಗಿ ನಿದ್ದೆ ಮಾಡಿ. 8 ಗಂಟೆಗಳ ಕಾಲ ರಾತ್ರಿ ಚೆನ್ನಾಗಿ ನಿದ್ದೆ ಮಾಡೋದ್ರಿಂದ ಕೂಡ ಆಟೋಮೆಟಿಕಲಿ ವೆಯ್ಟ್ ಲಾಸ್ ಆಗುತ್ತೆ. ನಾನು ಹೇಳಿರೋ ಟಿಪ್ಸ್ ಎಲ್ಲ ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊತೀನಿ. ನೀವು ಇದನ್ನು ಖಂಡಿತ ಫಾಲೋ ಮಾಡಿ. ಒಂದೇ ದಿನದಲ್ಲಿ ನೀವು ವೆಯ್ಟ್ ಗೇನ್ ಅಂತೂ ಆಗಿರಲ್ಲ ಅಲ್ವಾ. ಸೊ ಇದು ಟೈಮ್ ತಗೊಳುತ್ತೆ. ಟೈಮ್ ತಗೊಂಡು ಪೇಷನ್ಸ್ ಇರಲಿ, ಖಂಡಿತ ವೆಯ್ಟ್ ಲಾಸ್ ಆಗುತ್ತೆ. ಈ ಎಲ್ಲ ಪಾಯಿಂಟ್ಸ್ಗಳನ್ನ ನೀವು ಫಾಲೋ ಮಾಡಿ, ಇದರಿಂದ ನಿಮ್ಮ ವೆಯ್ಟ್ ಲಾಸ್ ಖಂಡಿತ ಆಗುತ್ತೆ. ನನ್ನ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ನಾನು ಭಾವಿಸ್ತೀನಿ. ನೀವು ಚೆನ್ನಾಗಿದ್ದರೆ, ನೀವು ಆರೋಗ್ಯವಾಗಿದ್ದರೆ, ನೀವು ಫಿಟ್ ಆಗಿದ್ದರೆ, ನಿಮ್ಮ ಮನೆ, ಫ್ಯಾಮಿಲಿ
ನಿಮ್ಮ ಮಕ್ಕಳನ್ನ ನೀವು ನೋಡ್ಕೊಬೋದು. ಸೊ ನಿಮ್ಮ ಆರೋಗ್ಯಕ್ಕೆ ಟೈಮ್ ಕೊಟ್ಟು ಎಲ್ಲನೂ ಫಾಲೋ ಮಾಡಿ ನೀವು ಫಿಟ್ ಆ್ಯಂಡ್ ಫೈನ್ ಆಗಿರಿ ಅಂತ ಹೇಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.